ಕೆಲಸ ಮುಗಿದ ನಂತರ ಪೇಮೆಂಟ್ಗಳು ತೊಗೊಂಡು ಹೋಗ್ತೀವಿ ನಾವು. ಫಸ್ಟು 10 lakhs ಬೇಕು, 20 lakhs ಬೇಕು, ಈ ಥರ ಹೇಳ್ಬಿಟ್ಟು ಪೇಮೆಂಟ್ ಕೆಲಸ ಶುರು ಮಾಡೋದಿಲ್ಲ ನಮ್ಮ ಕಂಪ್ನಿಲಿ. ನಿರ್ಮಾಣದ ಪ್ರತಿ ಹಂತದಲ್ಲೂ ಆಯಾ ವಿಭಾಗದ ತಜ್ಞರಿಂದ ನಿರಂತರ ಪರಿಶೀಲನೆ ಮತ್ತು ಮಾರ್ಗದರ್ಶನ ಪಡೆಯುತ್ತಾ ಎಲ್ಲಿಯೂ ಕಾಂಪ್ರಮೈಸ್ ಇಲ್ಲದ ಹಾಗೆ ನಿಗದಿತ ಸಮಯದಲ್ಲಿ ಬಿಲ್ಡಿಂಗ್ ಗಳನ್ನು ನಿರ್ಮಿಸಿಕೊಡುವ ಜವಾಬ್ದಾರಿ ಜಿಕೆ ಕನ್ಸ್ಟ್ರಕ್ಷನ್ಸ್ ಅವರದ್ದು. ಒಬ್ಬೊಬ್ರು ಒಂದೊಂದು ಮನೆ ಮಾಡ್ಕೋಬೇಕು ಅಂತ ಕನಸು, ಆ ಕನಸನ್ನು ನನಸು ಮಾಡುವ ಕಂಪನಿನೇ ನಮ್ಮ ಜಿಕೆ ಕನ್ಸ್ಟ್ರಕ್ಷನ್ ಕಂಪನಿ. ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ವೀಕ್ಷಕರಿಗೆಲ್ಲ ನಮಸ್ಕಾರ. ರಾಜ್ ಪ್ರಾಪರ್ಟಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲಲ್ಲಿ ನೀವು ನೋಡಿರ್ತೀರ ಹೀಗಾಗಿ ಸುಮಾರು ನಾನು ಲೇಔಟ್ ಆಗಿರ್ಬೋದು, ಮನೆಗಳಾಗಿರ್ಬೋದು, ಇಂಥ ವೀಡಿಯೋಗಳನ್ನ ನಾನು ತಂದಿದ್ದೆ. ಇವಾಗ ನಾನು ಸ್ಪೆಷಲಾಗಿ ಒಂದು ವೀಡಿಯೋ ತಂದಿದ್ದೀನಿ. ಏನಪ್ಪ ಅಂತಂದರೆ ನಾನಿವಾಗ ಬಂದಿರೋದು ಜಿಕೆ ಕನ್ಸ್ಟ್ರಕ್ಷನ್. ನೀವು ಹೊರಗಡೆ ಸುಮಾರು ಕಂಪ್ನಿಗಳಿದ್ದಾವೆ ಕನ್ಸ್ಟ್ರಕ್ಷನ್ ಮಾಡುವಂಥ ಕಂಪ್ನಿಗಳು. ಅವ್ರ ಮೆಟೀರಿಯಲ್ ಯಾವ ಥರ ಯೂಸ್ ಮಾಡ್ತಾರೆ, ಅವ್ರದ್ದು ಕ್ವಾಲಿಟಿ ಆಗಿರ್ಬೋದು, ಅವರು ಮಾಡೋ ಕೆಲಸ ಆಗಿರ್ಬೋದು, ಅವ್ರ ಪ್ರೈಸ್ ಆಗಿರ್ಬೋದು, ಎಲ್ಲ ಥರನೂ ಕಂಪೇರ್ ಮಾಡಿದ್ರೆ ನಾನು ಇಲ್ಲಿಗೆ ಅಂತ ಬಂದಿದ್ದೀನಿ ಅಂತಂದರೆ ಸರ್ನೇ ಕೇಳ್ಕೊಳ್ಳೋಣ. ಇಲ್ಲಿ ಇವ್ರು ಕೊಡೋವಂಥ ಕ್ವಾಲಿಟಿ ಆಗಿರ್ಬೋದು, ರೇಟ್ ಆಗಿರ್ಬೋದು, ಯಾವ್ಯಾವ ಥರ ಇರುತ್ತೆ ಅಂತ ಸರ್ ಹತ್ರನೇ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸರ್, ಮೊದಲಿಗೆ ನಿಮ್ಮ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಗಿರೋದು ಸರ್? ನಮ್ಮದು 10 yearsಯಿಂದ ಆಲ್ಮೋಸ್ಟ್ ಕಂಪ್ನಿ ಇದೆ. ಬಟ್ ಆಫೀಸ್ ಅಂತ ಮಾಡಿಕೊಂಡು ಒಂದು 6 months ಆಗಿದೆ. ನಾವು ರೆಫರೆನ್ಸಲ್ಲೇ ನಮ್ಮ ಕಂಪ್ನಿ ಇದುವರೆಗೂ ನಡ್ಕೊಂಡು ಬಂದಿದೆ. ಕ್ಲೈಂಟ್ಸು ಆಫೀಸ್ ಎಲ್ಲಿದೆ ಜನಕ್ಕೋಸ್ಕರ ಇದೊಂದು ಆಫೀಸ್ ಮಾಡ್ತಾ ಇರೋದು. ಅದಕ್ಕೆ ಇದೊಂದು ಇಂಟ್ರೊಡ್ಯೂಸ್ ಕೊಡಿಸ್ತಾ ಇದ್ದೀನಿ ನಿಮಗೆ. ಏಕೆಂದರೆ ಜನ ಈಗ ಬನ್ನಿ ಒಂದು ಸೈಟ್ ಇದೆ ಕನ್ಸ್ಟ್ರಕ್ಷನ್ ಮಾಡ್ಕೊಡಿ, ಎಲ್ಲಿಗೆ ಬರ್ತೀರಾ, ಸೈಟ್ ಹತ್ರ ಬರ್ತೀರಾ, ಎಲ್ಲರನ್ನೂ ಮನೆ ಕರ್ಕೊಂಡೋಗಿ ಮಾತಾಡ್ತಾ ಇದೆ. ಬಟ್ ಜನಗೆ ಬೇಡ, ಅವರು ಏನೋ ಮುಜುಗರ ಪಡ್ಕೊಳ್ತಾರೆ. ಇಲ್ಲ ಆಫೀಸ್ ಅಂತಿದ್ರೆ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ. ಪ್ಲಾನ್ಸ್ ಬೇಕಾ, 3D ಬೇಕಾ, ಏನು ಪ್ಲಾನ್ ಬೇಕು, ಎಲ್ಲ ಆಫೀಸಲ್ಲೇ ಕುತ್ಕೊಂಡು ಆಫೀಸಲ್ಲೇ ಫೈನಲೈಸ್ ಮಾಡ್ಕೊಡ್ಬೋದು ಅಂದ್ಬಿಟ್ಟು ನಮ್ಮದೊಂದು ಕಂಪ್ನಿ 10 yearsಯಿಂದ ಇದೆ. ಬಟ್ 6 months ಒಂದು ಕಂಪ್ನಿ ಓಪನ್ ಮಾಡಿದ್ದೀವಿ, ಆಫೀಸ್ ಓಪನ್ ಮಾಡ್ಕೊಂಡಿದ್ದೀವಿ. ತುಂಬ ನನಗೆ ಎನ್ಕ್ವೈರೀಸ್ ಎಲ್ಲ ಬರ್ತಾ ಇದೆ. ಕನ್ಸ್ಟ್ರಕ್ಷನ್ ಕೂಡ ಕಂಟಿನ್ಯೂಟಿ ಇದೆ. ನಮ್ಮ ಕಂಪ್ನಿ ತುಂಬ ಒಂದು ನಂಬಿಕೆ ಉಳಿಸ್ಕೊಂಡಿದೆ. ಆಲ್ರೆಡಿ ಆ ಥರ ಸರ್ವಿಸ್ ಕೊಟ್ಟಿದ್ದೀವಿ. ತುಂಬ ಜನಕ್ಕೆ ಏನಂದರೆ ಜಿಕೆ ಕನ್ಸ್ಟ್ರಕ್ಷನ್ ಅಂತ ಯಾರು ಗೊತ್ತಿಲ್ಲ, ಗಿರೀಶ್ ಕಾಂಟ್ರಾಕ್ಟರ್ ಅಂದರೆ ತುಂಬ ಜನಕ್ಕೆ ಗೊತ್ತು. ಯಾಕೆ ಅಂದರೆ ಜಿಕೆ ಕನ್ಸ್ಟ್ರಕ್ಷನ್ ಅನ್ನೋದು ಕಂಪ್ನಿ. ಯಾರಿಗೂ ಇಲ್ಲಿ ಕಂಪ್ನಿ ಆಫೀಸ್ ಇದೆ ಬನ್ನಿ, ನಮ್ಮ ಕಂಪ್ನಿ ಇದೆ ಬನ್ನಿ, ಯಾರನ್ನೂ ನಾವು ಕರೆಯೋಕ್ಕೆ ಹೋಗಲ್ಲ. ಇದೇ ಎಂತ ಅಂದರೆ ನಮ್ಮ ಜನದ ಮೇರೆಗೆ ಜನಕ್ಕೋಸ್ಕರ ಇದನ್ನು ನಾನು ವಿಡಿಯೋ ನಿಮಗೆ ಹೇಳ್ಬಿಟ್ಟು ಮಾಡ್ತಾ ಇರೋದು. ಯಾಕೆ ಅಂದರೆ ಜನ ಕೇಳ್ತಾ ಇದ್ದಾರೆ ನಿಮ್ಮದೊಂದು ವಿಡಿಯೋ ಮಾಡಿ, ಅಪ್ಲೋಡ್ ಮಾಡಿ, ತುಂಬ ಜನಕ್ಕೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ. ನಮಗೆ ಏನು ಹೆಲ್ಪ್ ಆಗ್ತಾ ಇದೆ ತುಂಬ ಜನಕ್ಕೆ ಆಗುತ್ತೆ ನಿಮ್ಮ ಕಡೆಯಿಂದ. ಜನಗಳ ರಿಕ್ವೈರ್ಮೆಂಟ್ ಕಡೆಗೆ ನಾನು ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ ಮಾಡಿ? 150 ರೀಚ್ ಆಗಿದೆ. 140 to 150 ರೀಚ್ ಆಗಿದೆ. ರೆಫರೆನ್ಸಿಂದನೇ ಬಂದಿದೆ ನನಗೆ, ಯಾವುದು ಮಾರ್ಕೆಟಿಂಗ್ ಮಾಡಿಲ್ಲ ನಾನು ಇದುವರೆಗೂ. ಫಸ್ಟ್ ಟೈಮ್ ಇದೆ ಜಿಕೆ ಕನ್ಸ್ಟ್ರಕ್ಷನ್ ಅಂದರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿ ಒಂದು ಮಾಡ್ತಿರೋದು ಅಂದರೆ ಇದೇ ಫಸ್ಟ್. ಅದು ನಿಮ್ಮದೇ ಅನ್ಸುತ್ತೆ? ಹೌದು, ಖಂಡಿತವಾಗ್ಲೂ. ಇಲ್ಲ, ಈಗ ಜನತೆಗೆ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಈಗ ನೀವು ಸೈಟ್ ಯಾವುದೋ ಒಂದು ಲೇಔಟ್ ಪ್ರಾಪರ್ಟಿ ವೀಡಿಯೋಸ್ ಹಾಕಿರ್ತಾರೆ, ಸೈಟ್ ತೊಗೊಂಡಿರ್ತಾರೆ, ಅವ್ರೊಂದು ಮನೆ ಕಟ್ಟಬೇಕು, ಯಾರು ಕೊಡೋದು, ಯಾವ ಕಂಪ್ನಿ ಕೊಡೋದು. ಕೆಲವು ಜನಕ್ಕೆ ಏನಾಗುತ್ತೆ, ಕಂಪ್ನಿ ಅಂದರೆ ಒಂದು ಭಯ ಇರುತ್ತೆ. ಕಂಪ್ನಿ ಕೊಟ್ಟರೆ ಏನೋ ತುಂಬ ರೇಟ್ ಜಾಸ್ತಿ ಇರ್ಬೋದು, ಹೇಗೆ ಮಾಡ್ಕೊಡ್ತಾರೋ ಏನೋ, ಇಲ್ಲ ಕಂಪ್ನಿಗಳು ತುಂಬ ಕಂಪ್ನಿಗಳು ಮುಚ್ಕೊಂಡು ಹೋಗ್ಬಿಟ್ಟಿರುತ್ತೆ. ಆ ಥರ ಎಲ್ಲ ಇರುತ್ತೆ. ನಾವು ದುಡ್ಡು ಕೊಟ್ಬಿಟ್ರೆ ಮತ್ತೆ ಅರ್ಧ ಕೆಲಸ ಮಾಡಿ ಸ್ಟಾಪ್ ಮಾಡಿಬಿಡುತ್ತೆ ಕಂಪ್ನಿ, ಅವಾಗ ಏನು ಮಾಡೋದು, ತುಂಬ ಜನಕ್ಕೆ ಸ್ವಲ್ಪ ಭಯ ಇರುತ್ತೆ. ನಮ್ಮ ಕಂಪ್ನಿಲಿ ಏನಂದರೆ ನಿಮ್ಮ ಹತ್ರ ಫುಲ್ ದುಡ್ಡು ತೊಗೊಳ್ದೇ ಕೆಲಸ ಮಾಡಿ, ಟೋಕನ್ ಅಡ್ವಾನ್ಸ್ ತೊಗೊಂಡು ಕೆಲಸ ಮಾಡಿ ನಂತರ ಪೇಮೆಂಟ್ ತೊಗೊಳ್ಳೋಂಥದ್ದು. ನಮ್ಮ ಹತ್ರ ಒಂದು ಅಗ್ರಿಮೆಂಟ್ ಇದೆ. ಅಗ್ರಿಮೆಂಟ್ ಹಾಕೊಳ್ತೀವಿ. ಬ್ಯಾಂಕ್ ಲೋನ್ ಅವರೇ ಮಾಡಿಸ್ಕೊಂಡಿದ್ರೆ ಸ್ಟಾರ್ಟಿಂಗ್ ಇಷ್ಟು ಅಡ್ವಾನ್ಸ್, ಈ ಸ್ಟೇಜ್ ಮುಗಿದ್ಮೇಲೆ ಇಷ್ಟು ಪೇಮೆಂಟ್, ಈ ಸ್ಟೇಜ್ ಆದಮೇಲೆ ಇಷ್ಟು ಪೇಮೆಂಟ್. ಕೆಲಸ ಮುಗಿದ ನಂತರ ಪೇಮೆಂಟ್ಗಳು ತೊಗೊಂಡು ಹೋಗ್ತೀವಿ ನಾವು. ಫಸ್ಟು 10 lakhs ಬೇಕು, 20 lakhs ಬೇಕು, ಈ ಥರ ಹೇಳ್ಬಿಟ್ಟು ಪೇಮೆಂಟ್ ಕೆಲಸ ಶುರು ಮಾಡೋದಿಲ್ಲ ನಮ್ಮ ಕಂಪ್ನಿಲಿ. ಕೆಲವು ಈಗ ನಿಮ್ಮ ಹತ್ರ ನೀವು ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಒಂದು 25 lakhs ಲೋನ್ ಹೋಗಿದ್ದೀರಾ. 25 lakhs ಲೋನ್ ಹೋದರೆ ನಿಮಗೆ 25 lakhs ಫಸ್ಟ್ ಟೈಮಲ್ಲಿ ರಿಲೀಸ್ ಯಾರು ಮಾಡಲ್ಲ. 5 lakhs ಮಾಡ್ತಾರೆ. 5 lakhs ಮಾಡಬೇಕಂದ್ರೆ ಅದು ವರ್ಕ್ಸ್ ಪ್ರೋಗ್ರೆಸ್ ತೋರಿಸ್ಬೇಕು ನೀವು ಬ್ಯಾಂಕಿಗೆ. ನಿಮ್ಮ ಹತ್ರ ದುಡ್ಡಿಲ್ಲ, ಆಗೇನು ಮಾಡ್ತೀರಾ? ಅವಾಗ ನಮ್ಮ ಹತ್ರ ಬರ್ತೀರಾ. ನಮ್ಮ ಕಂಪ್ನಿ ಅವಾಗ ಏನು ಮಾಡುತ್ತೆ, ನಿಮ್ಗೆ ಎಷ್ಟು 5 lakhs ಆಗೋವರೆಗೆ ಎಷ್ಟು ಬೇಕೋ ಅಷ್ಟನ್ನ ಇನ್ವೆಸ್ಟ್ ಮಾಡಿ ಕೆಲಸ ಮಾಡಿ ತೋರಿಸ್ಬಿಟ್ಟು ಆಮೇಲೆ ನಂತರ ರಿಲೀಸ್ ತೊಗೊಳುತ್ತೆ. ಕೆಲವ್ರ ಹತ್ರ ದುಡ್ಡಿರುತ್ತೆ, ಅವರು ಅಡ್ವಾನ್ಸ್ ಮಾಡ್ತಾರೆ, ನಾವು ಕೆಲಸ ಶುರು ಮಾಡ್ತೀವಿ. ಕೆಲವರಿಗೆ ಈಗ ಒಬ್ಬೊಬ್ರು ಒಂದೊಂಥರ ಇದೆ. ಎಲ್ಲರೂ ದುಡ್ಡು ಇಟ್ಕೊಂಡೇ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ಮನೆ ಮಾಡ್ಕೋಬೇಕು ಅಂತ ಕನಸು. ಆ ಕನಸನ್ನು ನನಸು ಮಾಡುವ ಕಂಪನಿನೇ ನಮ್ಮ ಜಿಕೆ ಕನ್ಸ್ಟ್ರಕ್ಷನ್ ಕಂಪನಿ. ಅದೇ ಎಲ್ಲರಿಗೂ ಸ್ವಂತ ಮನೆ ಮಾಡ್ಕೋಬೇಕು ಅಂತ ಒಂದು ಕನಸಿದ್ದೇ ಇರುತ್ತೆ. ಹೌದು, ಖಂಡಿತ. ಅದು ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಇದನ್ನು. ಖಂಡಿತವಾಗ್ಲೂ ಸರ್. ಏನಂದರೆ ನಮ್ಮ ಕಂಪ್ನಿಗೆ ಬಂದು ವಿಸಿಟ್ ಮಾಡಲಿ, ಇಲ್ಲ ಕಾಲ್ ಮಾಡಿ ಎನ್ಕ್ವೈರಿ ಮಾಡಲಿ, ನಮ್ಮ ಕಂಪ್ನಿ ಬಗ್ಗೆ, ನಮ್ಮ ಕನ್ಸ್ಟ್ರಕ್ಷನ್ ಬಗ್ಗೆ, ಏನು ರೇಟು, ಏನು ಕಾಸ್ಟು, ಏನು ಮೆಟೀರಿಯಲ್ಲು ಅಪ್ಡೇಟ್ ಕೊಡ್ತೀವಿ. ನಂತರ ಬೇರೆಯವ್ರ ಹತ್ರ ಅವ್ರು ಕೊಟೇಶನ್ ತೊಗೊಂಡು ವಿಚಾರಿಸ್ಕೊಂಡು ನಮ್ಮ ಕಂಪ್ನಿಗೆ ಬರಲಿ. ಓಕೆ. ಇವ್ರು ಮಾಡಿರೋಂಥ ಪ್ರಾಜೆಕ್ಟು ಒಂದು ಸಣ್ಣ ವಿಡಿಯೋ ಇದೆ. ಅದನ್ನ ಒಂದ್ಸಲಿ ನೋಡ್ಕೊಂಡ್ಬಂದ್ಬಿಡಿ. ಜಿಕೆ ಕನ್ಸ್ಟ್ರಕ್ಷನ್ಸ್ ಗೃಹ ನಿರ್ಮಾಣ ಕ್ಷೇತ್ರದಲ್ಲಿ ಭರವಸೆಯ ಹೆಸರು. ಯಾವುದೇ ಸೈಜಿನ ಸೈಟ್ ಇರಲಿ
ನಿಮ್ಮ ಕೈಗೆಟುಕುವ ಬಜೆಟ್ಗೆ ಹೊಸ ವಿನ್ಯಾಸಗಳಲ್ಲಿ ಗಟ್ಟಿಮುಟ್ಟಾದ ಕನಸಿನ ಮನೆಗಳನ್ನು ನಿರ್ಮಿಸಿಕೊಡುವ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ನಿಭಾಯಿಸುತ್ತಿರುವ ಕಂಪನಿ ಜಿಕೆ ಕನ್ಸ್ಟ್ರಕ್ಷನ್ಸ್. ಒಂದಿಂಚು ವೇಸ್ಟ್ ಆಗದಂತಹ ಪ್ಲಾನಿಂಗ್, ಅದ್ಭುತವಾದ ವಾಸ್ತು ವಿನ್ಯಾಸ, ಉತ್ತಮವಾದ ಮರಳು, ಜಲ್ಲಿ, ಸ್ಟೀಲ್, ಸಿಮೆಂಟ್, ಬ್ರಿಕ್ಸ್ ಮುಂತಾದ ಮೆಟೀರಿಯಲ್ಸ್ ಬಳಸಿ ಪರಿಣಿತ ತಂಡದ ಮೇಲ್ವಿಚಾರಣೆಯೊಂದಿಗೆ ಉತ್ತಮ ಕ್ಯೂರಿಂಗ್ ನೀಡುವ ಮೂಲಕ ಬಿಲ್ಡಿಂಗ್ ಅನ್ನು ನಿರ್ಮಿಸಲಾಗುವುದು. ಮನೆಯ ಡೋರ್ಸ್, ವಿಂಡೋಸ್, ಫ್ರೇಮ್ಸ್ ಮತ್ತು ಪೂಜಾ ರೂಮ್ಗಳನ್ನು ಉತ್ಕೃಷ್ಟ ಮಟ್ಟದ ಟೀಕ್ವುಡ್ ಬಳಸಿ ನುರಿತ ಕಾರ್ಪೆಂಟರ್ಗಳಿಂದ ಹೊಸ ಆಕರ್ಷಕ ಡಿಸೈನ್ಗಳಿಂದ ರಚಿಸಲಾಗುವುದು. ಫ್ಲೋರ್ಸ್ ಮತ್ತು ವಾಲ್ಸ್ ನ ಟೈಲ್ಸ್, ಗ್ರಾನೈಟ್ಸ್ ಆಗಲಿ, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಫಿಟ್ಟಿಂಗ್ಸ್ ಆಗಲಿ, ಫ್ಯಾಬ್ರಿಕೇಶನ್, ಪೇಂಟಿಂಗ್, ವುಡ್ ವರ್ಕ್ ಪ್ರತಿ ಕೆಲಸದಲ್ಲೂ ಪ್ರಾಮಾಣಿಕ ಶ್ರದ್ಧೆಯನ್ನು ಕಾಯ್ದಿಟ್ಟುಕೊಂಡು ಅತ್ಯಂತ ಗುಣಮಟ್ಟ ಮತ್ತು ಆಕರ್ಷಕವಾಗಿ ಮೂಡಿಬರುವಂತೆ ಶ್ರಮಿಸಲಾಗುವುದು. ನಿರ್ಮಾಣದ ಪ್ರತಿ ಹಂತದಲ್ಲೂ ಆಯಾ ವಿಭಾಗದ ತಜ್ಞರಿಂದ ನಿರಂತರ ಪರಿಶೀಲನೆ ಮತ್ತು ಮಾರ್ಗದರ್ಶನ ಪಡೆಯುತ್ತಾ ಎಲ್ಲಿಯೂ ಕಾಂಪ್ರಮೈಸ್ ಇಲ್ಲದ ಹಾಗೆ ನಿಗದಿತ ಸಮಯದಲ್ಲಿ ಬಿಲ್ಡಿಂಗ್ಗಳನ್ನು ನಿರ್ಮಿಸಿಕೊಡುವ ಜವಾಬ್ದಾರಿ ಜಿಕೆ ಕನ್ಸ್ಟ್ರಕ್ಷನ್ಸ್ ಅವರದ್ದು. ಒಳ್ಳೆಯ ಮೋಟಿವೇಶನ್ ಹಾಗೂ ಪ್ಯಾಷನ್ ಇಟ್ಟುಕೊಂಡು ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲಿರುವ ಜಿಕೆ ಕನ್ಸ್ಟ್ರಕ್ಷನ್ಸ್ ಕಂಪನಿ ಈಗಾಗಲೇ ಅನೇಕ ಉತ್ತಮ ಬಿಲ್ಡಿಂಗ್ ಗಳನ್ನು ನಿರ್ಮಿಸಿ ಗ್ರಾಹಕರ ನಂಬಿಕೆ ಗಳಿಸಿಕೊಂಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವರ ವರ್ಕ್ ಆಗಿರ್ಬೋದು, ಫಿನಿಶಿಂಗ್ ಕೊಟ್ಟಿರೋದಾಗಿರ್ಬೋದು, ಸೊ ಎಲ್ಲನೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ನನಗೂ ತುಂಬಾ ಇಷ್ಟ ಆಯಿತು. ಓಕೆ, ಥ್ಯಾಂಕ್ ಯು. ನಾವು ಕಸ್ಟಮರ್ ರಿವ್ಯೂ ತೊಗೊಂಡಲ್ಲ, ಅವರ ಒಪಿನಿಯನ್ ಹೇಗಿತ್ತು ಸರ್? ಹೇಗೆ ಹೇಳಿದ್ರು? ತುಂಬಾ ಚೆನ್ನಾಗಿ ಹೇಳಿದ್ರು. ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿ ಹೇಳಿದ್ರು. ನಿಮ್ಮ ಜಿಕೆ ಕನ್ಸ್ಟ್ರಕ್ಷನ್ ಏನ್ ಬರಬೇಕು ಅಂತಂದ್ರೆ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದಾರೆ, ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ತಿದ್ದಾರೆ. ಓಕೆ, ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಇವಾಗ ರನ್ನಿಂಗ್ ಬೇರೆ ಇನ್ನೆಲ್ಲೇನು ಮಾಡಿದ್ದೀರಾ ಸರ್? ಸರ್ ನಮ್ಮದು ಅಂಜನಾಪುರ ರೋಡು, ತಿಪ್ಸಂದ್ರ, ಕನಕಪುರ ರೋಡ್ ಹತ್ರ ತಿಪ್ಸಂದ್ರ ನಡೀತಾ ಇದೆ. ನಾಗರಬಾವಿ ಅಲ್ಲೊಂದು ಪ್ರಾಜೆಕ್ಟ್ ನಡೀತಾ ಇದೆ, ಮಾಗಡಿ ರೋಡ್ ನಾಗರಬಾವಿ. ಕೆಂಗೇರಿ ಉಪನಗರ ಹತ್ರ ಒಂದು ನಡೀತಾ ಇದೆ. ನೆಕ್ಸ್ಟ್ ತಾವರೆಕೆರೆ ಸೋಲಾಪುರ ಅಥವಾ ಪಿಫಲ್ಟ್ರಿ ಆ ಲೇಔಟ್ ಅಲ್ಲೊಂದು ನಡೀತಾ ಇದೆ. ಎಮ್ಗೆಪುರ ಹತ್ರ ಒಂದು 4-5 ಪ್ರಾಜೆಕ್ಟ್ ನಡೀತಾ ಇದೆ. ಈ ಕೋಡಿಪಾಳ್ಯ ಮುಂದೆ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಆಲ್ಮೋಸ್ಟು. ಸರ್ ಇವಾಗ ವೀಕ್ಷಕರಿಗೆ ಏನಾದರೂ ಬೆಂಗಳೂರು ಒಳಗಡೆನೇ ಇತ್ತು ಅಂತಂದ್ರೆ ಮಾಡಿಸ್ಕೊಡ್ತೀರಾ, ಇಲ್ಲಾಂದ್ರೆ ಬೆಂಗಳೂರಿಂದ? ಮೈಸೂರಲ್ಲೂ ಕೂಡ ಒಂದು 2 ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದೀವಿ ಆಲ್ರೆಡಿ. ನೆನ್ನೆನೂ ಒಂದು ಎನ್ಕ್ವೈರಿ ಬಂದಿದೆ ಮೈಸೂರಲ್ಲಿ, ಆಲ್ಮೋಸ್ಟ್ ಅದು ಫೈನಲೈಸ್ ಆಗ್ತಾ ಇದೆ. ಮೈಸೂರು ಆಗಿರ್ಬೋದು, ಬೆಂಗಳೂರು, ಎನಿ ಏರಿಯಾ, ಮೈಸೂರು ಟು ಬೆಂಗಳೂರು ಎಲ್ಲ ಅದು ಸರಿ ಕನ್ಸ್ಟ್ರಕ್ಷನ್. ಆಲ್ ಓವರ್ ಕರ್ನಾಟಕನಾ? ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಪಕ್ಕನಾ? ಪಕ್ಕ. ಓಕೆ. ಸೊ ವೀಕ್ಷಕರೇ, ಇವರು ಪ್ರಾಜೆಕ್ಟ್ ಬರೀ ಬೆಂಗಳೂರಲ್ಲೇ ಅಂತ ಏನಿಲ್ಲ, ಸೊ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಕಡೆನೂ ಇವ್ರು ಕೆಲಸ ಮಾಡಿಸ್ಕೊಡ್ತಾರೆ. ಸೊ ಸ್ಕ್ರೀನಲ್ಲಿ ಬರ್ತಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಸರ್ ನಿಮ್ಮದು ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಉತ್ತರಳ್ಳಿ ರೋಡ್ ಕೋಡಿಪಾಳ್ಯ ಹತ್ರ ಬರುತ್ತೆ ನಿಮಗೆ. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ 2 ಕಿಲೋಮೀಟರ್ಸ್ ಆಗುತ್ತೆ. 2 ಕಿಲೋಮೀಟರ್ಸ್ ಅಷ್ಟೇ. ಟೈಮಿಂಗ್ಸ್ ಏನಿದೆ ಸರ್ ಆಫೀಸ್? 9 to 5, ಮಾರ್ನಿಂಗ್ 9 to 5. ಎವ್ರಿ ಡೇ ಇರುತ್ತಾ? ಎವ್ರಿ ಡೇ. ಬೇಕಾದ್ರೆ ಆಫೀಸಿಗೆ ಏನಾದ್ರು ಬರ್ತಾರೆ ಅಂತಂದರೆ ಬರ್ಬೋದು, ತೊಂದರೆ ಇಲ್ಲ ಸರ್. ಓಕೆ, ನಾನು ಆಫೀಸ್ದು ಲೊಕೇಶನ್ ಕೂಡ ನಾನು ಪಿನ್ ಮಾಡಿರ್ತೀನಿ. ಸೊ ನೀವು ಆಫೀಸ್ ಟೈಮಿಂಗ್ ಬಂದು 9 to 5 ಇರುತ್ತೆ, ಎವ್ರಿ ಡೇ ಓಪನ್ ಇರುತ್ತೆ. ಸೊ ನೀವು ಆಫೀಸಿಗೆ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಏನೋ ಡೌಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸರ್ ನಿಮ್ಮದು ಪ್ರೊಸೆಸ್ ಅಂತ ಬಂದರೆ ಯಾವ ಥರ ಸರ್ ನಿಮ್ಮದು? ಸರ್ ಈಗ ನಿಮ್ಮದು ರಿಕ್ವೈರ್ಮೆಂಟ್ ಇದೆ, ನಿಮ್ಮದು 2 BHK 3 BHK ಇಲ್ಲ ಬ್ರಿಕ್ಸಾ ಬ್ಲಾಕ್ಸಾ, ನಿಮ್ಮ ರಿಕ್ವೈರ್ಮೆಂಟ್ ಫಸ್ಟ್ ಕೇಳ್ಕೊತೀವಿ ನಾವು. ರಿಕ್ವೈರ್ಮೆಂಟ್ ಕೇಳ್ಕೊಂಡು ಅದ್ರ ನಂತರ ನಾವು ಕೊಟೇಶನ್ ಶೇರ್ ಮಾಡ್ತೀವಿ ನಿಮಗೆ. ಅಂದರೆ ಪ್ರೈಸ್ ಎಲ್ಲ? ಪ್ರೈಸ್ ಈಗ ನೋಡಿ ಸರ್, ಈಗ ಬ್ರಿಕ್ಸ್ ಅಂದರೆ ಒಂದು ರೇಟ್ ಇದೆ, ಬ್ಲಾಕ್ಸ್ ಅಂದರೆ ಒಂದು ರೇಟ್ಸ್ ಇದೆ. ಈಗ ಕಸ್ಟಮರ್ಸ್ ಬಂದು ನಮ್ಮ ಹತ್ರ ಮಾತಾಡಿದಾಗಲೇ ಗೊತ್ತಾಗೋದು, ನೋಡಿ ಸರ್ ಈ ಕ್ವಾಲಿಟಿ ಸ್ಟೀಲ್ ಯೂಸ್ ಮಾಡ್ತಾ ಇದ್ದೀವಿ, ಈ ಥರ ಸಿಮೆಂಟ್ ಯೂಸ್ ಮಾಡ್ತೀವಿ, ಡಬಲ್ ವಾಶ್ ಸ್ಯಾಂಡು, ಸಿಂಗಲ್ ವಾಶ್ ಸ್ಯಾಂಡ್, ಈ ಥರ ತುಂಬ ಕ್ವಾಲಿಟೀಸ್ ಮೆಟೀರಿಯಲ್ಸ್ ಇದೆ. ಈಗ ಕನ್ಸ್ಟ್ರಕ್ಷನ್ ರೇಟ್ ಹೇಳ್ಬಿಟ್ಟು ಸಿಂಗಲ್ ವಾಶ್ ಡಬಲ್ ವಾಶ್ ಕ್ವಾಲಿಟಿ ಏನಂದ್ರೆ ಜನಕ್ಕೆ ಗೊತ್ತಿರಲ್ಲ. ಸ್ಯಾಂಡ ಸ್ಯಾಂಡ ಗೊತ್ತಿಲ್ಲ. ಇವಾಗ ಮರಳು ಸಿಗ್ತಾ ಇಲ್ಲ ನಿಮಗೆ. ಆ್ಯಕ್ಚುಲಿ ಎಲ್ಲ ಸ್ಯಾಂಡ್ ಯೂಸ್ ಮಾಡ್ತಾ ಇದ್ರೆ, ಆ ಡಬಲ್ ವಾಶ್ ಇರುತ್ತೆ, ಸಿಂಗಲ್ ವಾಶ್ ಇರುತ್ತೆ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ಮಾಡಿದಾಗಲೇ ಅವ್ರಿಗೆ ಇದಕ್ಕಾದರೆ ಏನು ರೇಟು, ಇದಕ್ಕಾದರೆ ಏನು ರೇಟು ಸ್ವಲ್ಪ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾದ ನಂತರ ಕೊಟೇಶನ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಓಕೆ. ಈಗ ಅರ್ಧಂಬರ್ಧ ಮನೆ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಬಿಟ್ಟಿರ್ತಾರೆ. ಓಕೆ. ಸೊ ಅವ್ರಿಗೆ ಇಂಟೀರಿಯರ್ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಹುಡುಕ್ತಾ ಇರ್ತಾರೆ ಅನ್ಕೊಳ್ಳಿ. ಓಕೆ. ಇವ್ರಿಗೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಸ್ಕೊಡ್ತೀರಾ ಸರ್? ಅಂದರೆ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿರೋದನ್ನ ಕನ್ಸ್ಟ್ರಕ್ಷನ್ ನಾವು ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಅದು ರಾಂಗ್. ಈಗ ಅವ್ರು ಯಾರೋ ಮಾಡಿಬಿಟ್ಟಿರೋ ಕನ್ಸ್ಟ್ರಕ್ಷನ್ ನಾವು ಮಾಡ್ಕೊಡೋದು ತಪ್ಪು. ಅವ್ರ ಮಧ್ಯ ಬಾಂಡಿಂಗ್ ಏನೈತೆ ನಮಗೆ ಗೊತ್ತಿಲ್ಲ. ಕನ್ಸ್ಟ್ರಕ್ಷನ್ ಅವ್ರು ಕಂಪ್ಲೀಟ್ ಮಾಡ್ಕೊಂಡ್ರೆ ಬರೀ ಇಂಟೀರಿಯರ್ ಇದೆ ಅಂತೇಳಿ ಇಂಟೀರಿಯರ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಇಂಟೀರಿಯರ್ ಮಾತ್ರ ನೀವು ಇಂಟೀರಿಯರ್ ಬೇಕಾದ್ರೆ ಮಾಡಿಸ್ಕೊಡ್ತೀವಿ. ಹೌದು, ಕನ್ಸ್ಟ್ರಕ್ಷನ್ ಬಿಟ್ಟು.
ಈಗ ಇನ್ ಕೇಸ್ ಯಾರಾದರೂ ಸೈಟ್ ತೊಗೊಂಡಿರಲ್ಲ ಸರ್, ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇರ್ತಾರೆ. ಓಕೆ. ಸೊ ಅವ್ರ ಹತ್ರ ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಈಗ ಯಾವ ಒಂದು 5 ಲಕ್ಷ ಅಮೌಂಟ್ ಇರುತ್ತೆ, ಸೈಟ್ ತೊಗೊಳಕ್ಕೂ ಹಿಂದೆ ಮುಂದೆ ಆಗ್ತಾ ಇರುತ್ತೆ, ತೊಗೊಳ್ಳೋ ಪರಿಸ್ಥಿತಿ ಅವ್ರ ಹತ್ರ ಇರಲ್ಲ. ಸೊ ಅಂಥವ್ರಿಗೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸರ್, ಈಗ ಕೆಲವರು ಜನ ಹತ್ರ ಒಂದು 3 lakhs ಇದೆ, ಒಂದು 5 lakhs ಇದೆ, ಒಂದು ಸೈಟ್ ತೊಗೊಬೇಕು, ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇದೆ. ಈಗ ಅಟ್ಲೀಸ್ಟ್ ಯಾರೋ ಒಂದು ಆಟೋ ಓಡಿಸೋರು ಇರ್ಬೋದು, ಒಂದು ಕ್ಯಾಬ್ ಡ್ರೈವರ್ ಇರ್ಬೋದು, ಅವ್ರಿಗೂ ಒಂದು ಕನಸು, ಒಂದು ಮನೆ ತೊಗೊಂಡು ಚಿಕ್ಕದಾಗಿ ಮನೆ ಕಟ್ಕೊಬೇಕು. ಬೆಂಗಳೂರಲ್ಲಿ ನಾನು ಬಂದು ಇದೀನಿ, ಇಷ್ಟು ವರ್ಷ ಆಯಿತು, ಒಂದು ಮನೆ ಕಟ್ಕೊಡಿಲ್ಲ ಕನಸಿರುತ್ತೆ. ಈಗ ನಮ್ಮ ಕಂಪ್ನಿ ಏನು ಹೇಳುತ್ತೆ, ಈಗ ನಾವು ಸೈಟ್ ಪರ್ಚೇಸ್ ಮಾಡಲ್ಲ, ಸೇಲ್ ಮಾಡಲ್ಲ, ನಮ್ದು ಬರೀ ಕನ್ಸ್ಟ್ರಕ್ಷನ್ ಕಂಪ್ನಿ. ಬಟ್ ಆ ಥರ ಹೆಲ್ಪಿಂಗ್ ನೇಚರ್ ಕೂಡ ಇದೆ. ಅಂದರೆ ನಮಗೆ ಗೊತ್ತಿರೋರ ಕಡೆ ಹೇಳಿ ಸೈಟ್ ಕೊಡಿಸೋದು, ಬ್ಯಾಂಕ್ ಲೋನ್ ಕೊಡಿಸೋದು, ಈ ಥರ. ಈಗ ಅಟ್ಲೀಸ್ಟ್ ಒಂದು 5 lakhs ಇದೆ ಅಂತ ಇಟ್ಕೊಳ್ಳಿ, ಒಂದು ಸೈಟ್ ಬೇಕು, ಒಂದು 20-30 ಬೇಕು ಅಂತ ಹೇಳಿದರೆ ಸೈಟ್ ವಿತ್ ಕನ್ಸ್ಟ್ರಕ್ಷನ್ ಲೋನ್ ಎರಡು ಸೇರಿ ಒಂದು ಲೋನ್ ಮಾಡಿಸ್ಕೊಡ್ತೀವಿ. ನಮ್ಮ ಕಂಪ್ನಿ ಕಡೆಯಿಂದನೇ ಲೋನ್ ಕೊಡುತ್ತೆ. ಅವ್ರಿಗೆ ಒಂದು 20 lakhs ಬೇಕಾ, 25 lakhs ಬೇಕಾ, ಯಾವ ಖಾತಾ ಆಗಿರ್ಬೋದು, ಯಾವ ಎನಿ ಖಾತಾಗೆ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ. ಅಂದರೆ ಒಂದು ರೀಸನಬಲ್ ಪ್ರೈಸಲ್ಲಿ ಮಾಡಿಸ್ಕೊಡ್ತೀರಾ? ಓಕೆ. ನೋಡ್ತಿರ್ಬೋದು ವೀಕ್ಷಕರೇ. ಸೊ ನೀವು ಯಾರಾದರೂ ಒಂದು ಸಣ್ಣ ಅಮೌಂಟ್ ಇಟ್ಕೊಂಡಿದ್ದೀರಾ, ಸೊ ಸೈಟ್ ಕೂಡ ತೊಗೊಳಕ್ಕಾಗ್ತಿಲ್ಲ, ಇನ್ನು ಮನೆ ಎಲ್ಲಪ್ಪ ಕಟ್ಟಲಿ ಅನ್ನೋ ಕಾನ್ಸೆಪ್ಟಲ್ಲಿ ನೀವಿದ್ದರೆ, ಸೊ ನೀವು GK ಕನ್ಸ್ಟ್ರಕ್ಷನ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಏನೇ ಡೌಟ್ ಇತ್ತು ಅಂದರೆ ಇವ್ರ ಹತ್ರ ನೀವು ಕ್ಲಿಯರ್ ಮಾಡ್ಕೋಬೋದು. ಸೊ ನೀವು ಸೈಟ್ ತೊಗೊಂಡು ಮನೆ ಕಟ್ತೀನಿ ಅಂತಂದರೆ ನಿಮಗಿದು ಬೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಆದಷ್ಟು ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಅಂತ ನೋಡಿ. ಸೊ ಸರ್ ನಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ಆಚೆ ಕಡೆನೂ ಒಂದ್ಸಲಿ ಎನ್ಕ್ವೈರಿ ಮಾಡಿ, ವಿಡಿಯೋದಲ್ಲಿ ನೋಡೋದಕ್ಕಿಂತ ಸೊ ಖುದ್ದಾಗಿ ಸರ್ ಹತ್ರ ಬಂದು ಭೇಟಿ ಮಾಡಿ, ಅವ್ರ ಹತ್ರ ಡಿಸ್ಕಷನ್ ಮಾಡಿ, ಅವ್ರು ಮಾಡಿರೋ ಪ್ರಾಜೆಕ್ಟ್ನ ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ, ಯಾವ ಥರ ಮಾಡಿದ್ದಾರೆ, ಇವರ ಪ್ರೈಸ್ ಆಗಿರ್ಬೋದು, ಪ್ರತಿಯೊಂದು ಕೊಟೇಶನ್ ತೊಗೊಳ್ಳಿ, ಬೇರೆ ಕಡೆನೂ ವಿಚಾರಿಸಿ ಅಲ್ಲೂ ಕೊಟೇಶನ್ ತೊಗೊಳ್ಳಿ. ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರುವಂಥದ್ದು ಇವರು. ಮನೆ ಕಟ್ಟೋದಕ್ಕೆ ಅಂತ ಎಲ್ಲ ಪ್ರತಿಯೊಂದು ಫೆಸಿಲಿಟಿ ಕೂಡ ಇವ್ರು ಮಾಡಿಕೊಡ್ತಿರೋವಂಥದ್ದು. ಸೊ ನಿಮಗೇನೋ ಲೋನ್ ಬೇಕು ಅಂತಂದರೆ ಲೋನ್ ಕೂಡ ಇವರೇ ಮಾಡಿಸ್ಕೊಡ್ತಾರೆ. ಸೊ ಇಂಟೀರಿಯರ್ ಕೂಡ ಮಾಡಿಸ್ಕೊಡ್ತಾರೆ. ಸೊ ಇದೇ ಥರ ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ವೀಡಿಯೋಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.